ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ವೃಶ್ಚಿಕ ರಾಶಿಯ ಆಳದ ನೀರಿನಂತೆ ಶಕ್ತಿಶಾಲಿಯಾದ ಸ್ನೇಹಿತರೆ, ಮೇ 6, 2026 ಇವತ್ತು ನಿಮ್ಮ ದಿನ. ಯಾಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಅಂತರ್ದೃಷ್ಟಿ, ನಿಮ್ಮ ಇಂಟ್ಯೂಷನ್ ಎನ್ನುವುದು ನಿಮ್ಮ ತ್ರಿನೇತ್ರ ತೆಗೆದುಕೊಳ್ಳುತ್ತೆ. ಇಷ್ಟು ದಿನ ಕಣ್ಣಿಗೆ ಕಾಣದ ಸತ್ಯ ಇವತ್ತು ನಿಮಗೆ ನೀರಿನಂತೆ ಸ್ಪಷ್ಟ ಆಗುತ್ತೆ. ಯಾರು ಮಿತ್ರ, ಯಾರು ಶತ್ರು, ಯಾರು ನಿಮಗೆ ನೀರಿನಂತೆ ಸ್ಪಷ್ಟ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾರು ಮಿತ್ರರು, ಯಾರು ಶತ್ರುರು, ಯಾರು ನಟನೆ ಮಾಡ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ, ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲೇ ಒಂದು ರಹಸ್ಯ ಕೂಡ ನಿಮಗೆ ಪರೀಕ್ಷೆ ಮಾಡ್ತಾ ಇದೆ. ಗೊತ್ತಾದ ಸತ್ಯವನ್ನು ನೀವು ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮಗೆ ತಾಳ್ಮೆ ನಿಮ್ಮಲ್ಲಿ ಇದೆಯಾ? ಸೇಡು ತೀರಿಸಿಕೊಳ್ಳುವ ಬದಲು ಮೇಲೇರುವ ಬುದ್ಧಿ ನಿಮ್ಮಲ್ಲಿ ಇದೆಯಾ? ಗೆದ್ರೆ ನೀವು ರೂಪಾಂತರ ಆಗ್ತೀರಾ, ಸೋತ್ರೆ ಅದೇ ಚಕ್ರದಲ್ಲಿ ಸಿಲುಕಿ ಹೋಗ್ತೀರಾ. ಈ ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಇವತ್ತಿನ ವೃಶ್ಚಿಕ ರಾಶಿ ಮಹಾರಾಜ ಫಲ ನಿಮ್ಮ ರಹಸ್ಯ, ನಿಮ್ಮ ಶಕ್ತಿ, ನಿಮ್ಮ ಭವಿಷ್ಯ ಮೂರನ್ನು ಕೂಡ ಬಿಚ್ಚಿಡುತ್ತೆ. ಫ್ರೆಂಡ್ಸ್, ಇವತ್ತು ನಿಮ್ಮ ರಾಶಿ ಅಧಿಪತಿಗಳಾದ ಮಂಗಳ ಮತ್ತು ಕೇತು ಇಬ್ಬರು 8ನೇ ಮನೆ ಅಂದರೆ ರಹಸ್ಯ ಸಂಶೋಧನೆ, ರೂಪಾಂತರ ಮತ್ತು ಆಕಸ್ಮಿಕ ಲಾಭ ಸ್ಥಾನವನ್ನು ಆಕ್ಟಿವ್ ಮಾಡಿದ್ದಾರೆ. ಜೊತೆಗೆ ಚಂದ್ರ ನಿಮ್ಮ 6ನೇ ಮನೆ ಮತ್ತು ಶತ್ರು ಮತ್ತು ರೋಗ ಸ್ಥಾನದಲ್ಲಿ ಇದ್ದಾನೆ. ಇದರರ್ಥ ಏನು? ಮೊದಲೇದು, ನಿಮ್ಮ 6th ಸೆನ್ಸ್ ತುಂಬ ಶಾರ್ಪ್ ಆಗಿರುತ್ತೆ. ಯಾರೋ ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಕನಸಿನ ಮೂಲಕ ಮುನ್ಸೂಚನೆ ಸಿಗುತ್ತೆ. 2ನೇದು, ಹಳೆಯ ರಹಸ್ಯ ಬಯಲಾಗುತ್ತೆ. ನೀವು ಮುಚ್ಚಿಟ್ಟ ವಿಷಯ ಅಥವಾ ಬೇರೆಯವರು ನಿಮ್ಮಿಂದ ಮುಚ್ಚಿಟ್ಟ ವಿಷಯ ಹೊರಗೆ ಬರುತ್ತೆ. 3ನೇದು, ಆಕಸ್ಮಿಕ ಧನ ಲಾಭ, ಇನ್ಶೂರೆನ್ಸ್, ಹಳೆಯ ಇನ್ವೆಸ್ಟ್ಮೆಂಟ್, ವಾರಸುದಾರರ ಆಸ್ತಿ, ತೆರಿಗೆ ರಿಫಂಡ್, ಇಂಥ ಕಡೆಯಿಂದ ದುಡ್ಡು ಬರುವ ಯೋಗ ಇದೆ. ಆದರೆ ಇಲ್ಲೇ ದೊಡ್ಡ ಎಚ್ಚರಿಕೆ ಕೂಡ ಇರುತ್ತೆ. 8ನೇ ಮನೆ ಆಕ್ಟಿವ್ ಆದಾಗ ಮನಸ್ಸು ಅನುಮಾನ ಪೀಡಿತ ಆಗುತ್ತೆ. ಎಲ್ಲರನ್ನ ಸಂಶಯದಿಂದ ನೋಡ್ತೀರಾ. ಕೋಪ, ಸೇಡು ಮನೋಭಾವ ಜಾಸ್ತಿ ಆಗುತ್ತೆ. ಇವತ್ತು ನೀವು ಆಳವಾದ ಬಾವಿ ಇದ್ದಂತೆ. ಒಳಗೆ ಅಮೃತ ಇದೆ, ವಿಷ ಇದೆ. ಏನನ್ನು ಮೇಲೆ ತೆಗಿಬೇಕು ಅಂತ ನೀವು ನಿರ್ಧರಿಸಬೇಕು. ಈಗ ಸಂಬಂಧ ಮತ್ತು ಕುಟುಂಬದ ವಿಷಯ. ವೃಶ್ಚಿಕ ರಾಶಿಯವರು ಪ್ರೀತಿ ಮಾಡಿದ್ರೆ ಪ್ರಾಣ ಕೊಡ್ತೀರಿ, ದ್ರೋಹ ಮಾಡಿದರೆ ಎಂದು ಮರೆಯೋದಿಲ್ಲ. ಇವತ್ತು ನಿಮ್ಮ ಸಂಬಂಧದಲ್ಲಿ ಸತ್ಯದ ಪರೀಕ್ಷೆ ನಡೆಯುತ್ತೆ. ಪತಿ ಅಥವಾ ಪತ್ನಿ ಲವರ್ ಯಾರೋ ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ. ನೀವು ಡಿಟೆಕ್ಟಿವ್ ಆಗಿ ಅವರ ಫೋನ್ ಮೆಸೇಜ್ ಚೆಕ್ ಮಾಡಬೇಕು ಅನಿಸುತ್ತೆ. ಆದರೆ ಹುಷಾರು, ನಂಬಿಕೆ ಮೇಲೆ ಸಂಬಂಧ ನಿಂತಿರುತ್ತೆ. ಸಂಶಯದ ಸೂಜಿ ಚುಚ್ಚಿದರೆ ಗಾಯ ಆಗುತ್ತೆ. ಹಾಗಾಗಿ ನೇರವಾಗಿ ಕೇಳಿ, ಮನಸ್ಸು ಬಿಚ್ಚಿ ಮಾತಾಡಿ. ನಿಮ್ಮ ಇಂಟ್ಯೂಷನ್ ಸರಿ ಇದ್ದರೂ ಕ್ಷಮಿಸುವ ಗುಣ ಬೆಳೆಸ್ಕೊಳ್ಳಿ. ಸೇಡು ತೀರಿಸಿಕೊಂಡ್ರೆ ನಿಮಗೆ ನೆಮ್ಮದಿ ಸಿಗಲ್ಲ, ಬಿಟ್ಬಿಟ್ರೆ ನೀವು ಫ್ರೀ ಆಗ್ತೀರಾ. ಸಿಂಗಲ್ ಆಗಿರುವ ವೃಶ್ಚಿಕ ರಾಶಿಯವರಿಗೆ ಇವತ್ತು ತುಂಬ ಆಕರ್ಷಕ ಮತ್ತು ನಿಗೂಢ ವ್ಯಕ್ತಿಯ ಪರಿಚಯ ಆಗುತ್ತೆ. ಕೆಮಿಸ್ಟ್ರಿ ಅಂತೂ ಬೆಂಕಿ ಇದ್ದಂಗೆ ಇರುತ್ತೆ, ಆದರೆ ನಿಧಾನ. ರಿಸರ್ಚ್, ಇನ್ವೆಸ್ಟಿಗೇಷನ್, ಸೈಕಾಲಜಿ, ತಂತ್ರಜ್ಞಾನ, ಸರ್ಜರಿ, ಇನ್ಶೂರೆನ್ಸ್, ಟ್ಯಾಕ್ಸ್, ಮೈನಿಂಗ್, ಪತ್ತೇದಾರಿ ಈ ಕ್ಷೇತ್ರದಲ್ಲಿ ಇರುವ ವೃಶ್ಚಿಕ ರಾಶಿಯವರಿಗೆ ಗೋಲ್ಡನ್ ಡೇ. ನೀವು ಆಳಕ್ಕೆ ಹೋಗಿ ಕೆಲಸವನ್ನು ಮಾಡ್ತೀರಾ. ಯಾರಿಗೂ ಸಿಗದ ಸತ್ಯ ನಿಮಗೆ ಸಿಗುತ್ತೆ. ಬಾಸ್ ಖುಷಿ ಆಗ್ತಾನೆ, ಪ್ರಮೋಷನ್ ಸಿಗುತ್ತೆ. ಮತ್ತು ಬಿಸ್ನೆಸ್ ಮಾಡೋರಿಗೆ ರಹಸ್ಯ ಡೀಲ್, ಬೇನಾಮಿ, ಪಾರ್ಟ್ನರ್ಶಿಪ್ ಅಥವಾ ಸರ್ಕಾರಿ ಲೈಸೆನ್ಸ್ ವಿಷಯದಲ್ಲಿ ಲಾಭ ಇದೆ. ಆದರೆ ಕಾನೂನು ಬಾಹಿರ ಕೆಲಸಕ್ಕೆ ಯಾವತ್ತೂ ನೀವು ಕೈ ಹಾಕೋದಕ್ಕೆ ಹೋಗಬೇಡಿ. 8ನೇ ಮನೆ ಜೊತೆಗೆ 12ನೇ ಮನೆ ಅಧಿಪತಿ ಶುಕ್ರನ ದೃಷ್ಟಿ ಕೂಡ ಇದೆ. ಸಿಕ್ಕಾಕೊಂಡಿದ್ರೆ ಜೈಲು ಯೋಗ ಕೂಡ ಬರುತ್ತೆ. ಹಾಗಾಗಿ ನೇರ ದಾರಿಯಲ್ಲಿ ದುಡಿರಿ. ದುಡ್ಡಿನ ವಿಷಯದಲ್ಲಿ ಇವತ್ತು ಗುಪ್ತಧನ ಯೋಗ ಇದೆ. ಎಲ್ಲೋ ಮರೆತು ಹೋದ FD, ಎಲ್ಲೋ ಹೂಡಿದ ಶೇರ್ ಏರಿಕೆ ಆಗಬಹುದು. ಲಾಟ್ರಿ, ರೇಸ್, ಜೂಜು ಇವುಗಳ ಆಸೆ ಬರುತ್ತೆ. ಆದರೆ ದೂರ ಇರಿ. ಬದಲಾಗಿ ರಿಸರ್ಚ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಿ. ಒಂದು ರೂಲ್ ಇಟ್ಕೊಳ್ಳಿ, ಬಂದ ದುಡ್ಡನ್ನು ಯಾರಿಗೂ ಹೇಳಬೇಡಿ. ಹೇಳಿದರೆ ಕಣ್ಣು ಬೀಳುತ್ತೆ. ಈಗ ಆರೋಗ್ಯ ಮತ್ತು ಅತಿ ಮುಖ್ಯ ಎಚ್ಚರಿಕೆ. ವೃಶ್ಚಿಕ ರಾಶಿಯವರ ವೀಕ್ ಪಾಯಿಂಟ್ ಸಂತಾನೋತ್ಪತ್ತಿ ಅಂಗ, ಗುಪ್ತರೋಗ, ಫೈಲ್ಸ್, ಮೂತ್ರಕೋಶ ಮತ್ತು ಮಾನಸಿಕ ಒತ್ತಡ. ಇವತ್ತು 8ನೇ ಮನೆ ಆಕ್ಟಿವ್ ಇರೋದರಿಂದ ಒಂದು ಹಳೆಯ ಕಾಯಿಲೆ ಮತ್ತೆ ತಲೆ ಎತ್ಬೋದು. ಮನಸ್ಸಲ್ಲಿ ಭಯ, ಆತಂಕ, ನೆಗೆಟಿವ್ ಯೋಚನೆ ಜಾಸ್ತಿ ಇರುತ್ತೆ. ನಿದ್ದೆ ಹಾಳಾಗುತ್ತೆ. ಪರಿಹಾರ ಏನು? ಧ್ಯಾನ ಮಾಡಿ, ಓಂ ನಮಃ ಶಿವಾಯ ಅಂತ ಜಪ ಮಾಡಿ, ಕಪ್ಪು ಎಳ್ಳು ದಾನ ಮಾಡಿ.
ನೀರು ಜಾಸ್ತಿ ಕುಡೀರಿ, ಖಾರ ಉಪ್ಪು ಕಡಿಮೆ ಮಾಡಿ. ಈಗ ದೊಡ್ಡ ಎಚ್ಚರಿಕೆ ಏನು ಅಂತಂದರೆ, ಇವತ್ತು ನಿಮ್ಮ ಸೈಡು ನಿಮ್ಮ ಶತ್ರು ಯಾರೋ ನಿಮಗೆ ಮೋಸ ಮಾಡಿದ್ರು ಅಂತ ಇಡೀ ದಿನ ಅದನ್ನೇ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದರೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಕರ್ಮದ ಲೆಕ್ಕ ದೇವರಿಗೆ ಬಿಡಿ, ನೀವು ನಿಮ್ಮ ಕೆಲಸ ಮಾಡಿ. ಕ್ಷಮೆ ದೊಡ್ಡದು, ಸೇಡು ಚಿಕ್ಕದು ಅಂತ ನೆನ್ಪಿಡಿ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಸಂಶೋಧನೆಯ ದಿನವಾಗಿರುತ್ತೆ. ಆಳವಾದ ವಿಷಯ ಡಿಟೇಲ್ ಓದಿ, ಸೈಕಾಲಜಿ, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಆಕಲ್ಟ್ ಸೈನ್ಸ್ ಓದೋರಿಗೆ ಟಾಪ್ ಡೇ. ನೀವು ಪ್ರಶ್ನೆ ಕೇಳ್ತೀರಾ, ಯಾರೂ ಕೊಡದ ಉತ್ತರ ಹುಡುಕ್ತೀರಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಲಾಜಿಕ್ ಮತ್ತು ಸೀಕ್ರೆಟ್ ಟ್ರಿಕ್ನಿಂದ ಮಾರ್ಕ್ಸ್ ತಗೋತೀರಾ. ಈಗ 3 ಶಕ್ತಿಶಾಲಿ ಪರಿಹಾರ ಹೇಳ್ತೀನಿ ಕೇಳಿ. ಮೊದಲನೆಯದು, ಬೆಳಿಗ್ಗೆ ಸ್ನಾನ ಮಾಡಿ ಓಂ ಅಂಗರಕಾಯ ನಮಃ ಅಂತ ಮತ್ತು ಓಂ ಕೇತುವೆ ನಮಃ ಅಂತ 9 ಸಲ ಹೇಳಿ. ಮಂಗಳ ಮತ್ತು ಕೇತು ಶಾಂತ ಆಗ್ತಾರೆ, ಕೋಪ ಕಡಿಮೆ ಆಗುತ್ತೆ. ಎರಡನೆಯದು, ಹನುಮಾನ್ ದೇವಸ್ಥಾನದಲ್ಲಿ ಎಣ್ಣೆ ದೀಪ ಹಚ್ಚಿ, ಶನಿ ಮತ್ತು ಮಂಗಳ ದೋಷ ಕಡಿಮೆ ಆಗುತ್ತೆ. ಮೂರನೆಯದು, ಕಪ್ಪು ಉದ್ದು ಅಥವಾ ಕಪ್ಪು ಎಳ್ಳೆಣ್ಣೆ ಯಾರಿಗಾದರೂ ದಾನ ಮಾಡಿ ಅಥವಾ ಹರಿಯುವ ನೀರಿಗೆ ಬಿಡಿ. ರಹಸ್ಯ ಶತ್ರು ನಾಶ ಆಗ್ತಾರೆ. ಕೊನೆ ಮಾತು ಫ್ರೆಂಡ್ಸ್, ಮುಂದಿನ 24 ಗಂಟೆ ನಿಮಗೆ ಸಾವಿನಿಂದ ಮರುಹುಟ್ಟು ಪಡಿತೀರಾ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.